ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ನಗರ ಠಾಣೆ ಗಂಗಾವತಿ. ಬೆಳಗಾವಿ ಜಿಲ್ಲೆಯ ಮಾಜಿ ಸಂಸದ ರಮೇಶ ಕತ್ತಿ ಇವರ ವಿರುದ್ಧ ದೂರು. ದಿನಾಂಕ ಅಕ್ಟೋಬರ್ 23, 2025 ರಂದು ಗಂಗಾವತಿ ನಗರದ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಗಂಗಾವತಿ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರಿಂದ ಗಂಗಾವತಿ ನಗರ ಠಾಣೆಗೆ ದೂರು ಸಲ್ಲಿಸಲಾಯಿತು. ವೀರಭದ್ರಪ್ಪ ನಾಯಕ, ಯೋಗದ ನಾರಾಯಣಪ್ಪ ನಾಯಕ, ಹನುಮಂತಪ್ಪ ನಾಯಕ ಸಮುದಾಯದ ಪದಾಧಿಕಾರಿಗಳು ಮಾತನಾಡಿ, ದಿನಾಂಕ 1/9/2025 ರಂದು ಮಧ್ಯಾಹ್ನ 3 ರಿಂದ 4 ಗಂಟೆ ಒಳಗಡೆ ಬಿಕೆ ಮಾಡೆಲ್ ಹೈಸ್ಕೂಲ್ ಮೈದಾನ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕಿನ ಚುನಾವಣಾ ಮತದಾನ ನಡೆಯುವ ಸಂದರ್ಭದಲ್ಲಿ ಬಾಗೇವಾಡಿಯ ಮಾಜಿ ಸಂಸದ ರಮೇಶ ಕತ್ತಿ ತಂದೆ ವಿಶ್ವನಾಥ ಕತ್ತಿ, ಜಾತಿ ಲಿಂಗಾಯತ ಇವರು ಡಿಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಇವರು ವಾಲ್ಮೀಕಿ ಸಮುದಾಯದ ಕುರಿತು ಬೇಡರ ಸೂಳೆ ಮಕ್ಕಳು ಎಂಬ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ಅವಮಾನಿಸಿದ್ದು ಇರುತ್ತದೆ. ಇದರಿಂದ ರಾಜ್ಯಾದ್ಯಂತ ಇರುವ ಸಮಾಜದವರು 75 ಲಕ್ಷ ಇರುವ ವಾಲ್ಮೀಕಿ ಸಮುದಾಯದ ಮನಸ್ಸಿಗೆ ತೀವ್ರ ಘಾಸಿ ನೋವು ಉಂಟಾಗಿದೆ ಹಾಗೂ ನಮ್ಮ ಸಮಾಜದ ಭಾವನೆಗಳಿಗೆ ಧಕ್ಕೆ ಮತ್ತು ತೀವ್ರವಾಗಿದೆ. ರಮೇಶ ಕತ್ತಿ ಇವರು ಮಾತನಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ದು ಇರುತ್ತದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಂಭವವಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ವಾಲ್ಮೀಕಿ ಸಮುದಾಯ ತೀವ್ರ ವಿಷಾದ ವ್ಯಕ್ತಪಡಿಸಿದ್ದು, ಇವರು ಆಡಿದ ಮಾತಿನಿಂದ ಜಾತಿಗಳ ಮಧ್ಯೆ ವಿಷಬೀಜ ರೀತಿಯ ವ್ಯಕ್ತಿಗಳಿಗೆ ಮತ್ತು ಸತತವಾಗಿ ವಾಲ್ಮೀಕಿ ಸಮುದಾಯಕ್ಕೆ ಅವಹೇಳನಕಾರಿಯಾಗಿ ಬಿಂಬಿಸುವ ಕೆಲಸ ಮಾಡುತ್ತಾನೆ. ಮೇಲು ಕೀಳು ಭಾವನೆಗಳಿಗೆ ಚಾಲನೆ ನೀಡಲು ಈ ಮೂಲಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂವಿಧಾನಕ್ಕೆ ಅಪಚಾರ ಮಾಡುತ್ತಾನೆ. ಈತನು ಸತತವಾಗಿ ಕೆಲ ಸಮುದಾಯದ ಭಾವನೆಗಳಿಗೆ ಘಾಸಿ ಉಂಟು ಮಾಡುತ್ತಾನೆ. ಹೀಗಾಗಿ ಈ ಕೂಡಲೇ ಈತನನ್ನು ಬಂಧಿಸಿ ರಾಜ್ಯದಲ್ಲಿ ಎಲ್ಲಾ ಸಮುದಾಯದವರು ಪ್ರೀತಿ ವಿಶ್ವಾಸದಿಂದ ಇರುವ ಹಾಗೆ ನೋಡಿಕೊಳ್ಳುವುದು ರಾಜ್ಯ ಸರ್ಕಾರದ ಕರ್ತವ್ಯವಾಗಿದೆ. ಆದ ಕೂಡಲೇ ಈತನ ವಿರುದ್ಧ BNSS ಮತ್ತು CRPC ಕಾಯ್ದೆಗಳ ಅಡಿಯಲ್ಲಿ ಈತನ ವಿರುದ್ಧ ದೂರು ದಾಖಲು ಮಾಡಲು ಮನವಿ ಮಾಡಿಕೊಳ್ಳುತ್ತೇವೆ. ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಗಂಗಾವತಿ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಅನೇಕರಿದ್ದರು. ಗಂಗಾವತಿ ನಗರ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ದಿನ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಸಮುದಾಯದ ಎಲ್ಲ ಹಿರಿಯ ಮುಖಂಡರೊಂದಿಗೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಯಾದೆಯಾಗಿ ಇವತ್ತು ಈ ಪೊಲೀಸ್ ಇಲಾಖೆಗೆ ಏನಪ್ಪಾ ಅಂತಂದ್ರೆ ಒಂದು ಕಂಪ್ಲೇಂಟನ್ನ ಲಾಡ್ಜ್ ಮಾಡೋದಕ್ಕಾಗಿ ಇಲ್ಲಿ ಬಂದಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಾಧ್ಯಮದ ಮಿತ್ರರೇ, ದಿನಾಂಕ 19/10/2025 ರಂದು ಬೆಳಗಾಂ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕಿನ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಮಾಜಿ ಸಂಸದರು, ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ರಮೇಶ್ ಕತ್ತಿ, ಸನ್ನಾಪ ಏನಪ್ಪ ಅಂತಾರೆ ವಿಶ್ವನಾಥ್ ಕತ್ತಿ ಅಂತಕ್ಕಂಥ ವ್ಯಕ್ತಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿರ್ತಕ್ಕಂಥ ಪದವನ್ನು ಏನಪ್ಪ ಬಳಕೆ ಮಾಡಿರ್ತಕ್ಕಂಥದ್ದು ಖಂಡನೀಯ. ಅವರು ಮುಂದುವರೆದ ಆ ಸಂದರ್ಭದಲ್ಲಿ ಹೇಳ್ತಾರೆ, ಬ್ಯಾಡ್ರ ಸೂಳೆ ಮಕ್ಕಳು ಅಂತಕ್ಕಂಥ ಪದನ ಏನಪ್ಪ ಬಳಕೆ ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿರ್ತಕ್ಕಂಥ 75 ಲಕ್ಷಕ್ಕೂ ಅಧಿಕವಾಗಿರ್ತಕ್ಕಂಥ ಈ ಜನಸಂಖ್ಯೆಯ ಏನಪ್ಪ ಅಂತಂದ್ರೆ ಇದಕ್ಕೆ ಸಾರ್ವಭೌಮತ್ವಕ್ಕೆ ಮತ್ತೆ ಏನಪ್ಪಾ ಅಂತಂದ್ರೆ ಧಕ್ಕೆ ತಂದಿರತಕ್ಕಂಥದ್ದು, ಸಮುದಾಯಕ್ಕೆ ಅತ್ಯಂತ ನೋವನ್ನು ಉಂಟು ಮಾಡಿರ್ತಕ್ಕಂಥ ವಿಷಯ. ಹಾಗಾಗಿ ಇವತ್ತು ಇಡೀ ಸಮುದಾಯ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಏನಪ್ಪಾ ಅಂದ್ರೆ ಕಂಪ್ಲೇಂಟ್ ನ ಲಾಡ್ಜ್ ಮಾಡ್ತಾ ಇದ್ದೀವಿ. ಏನು ಬುಡಕಟ್ಟು ಸಮುದಾಯದಲ್ಲಿ ಬರ್ತಾ ಇರತಕ್ಕಂಥ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಏನಪ್ಪಾ ಅಂದ್ರೆ ಸಮುದಾಯಕ್ಕೆ ಅತ್ಯಂತ ಏನಪ್ಪಾ ಅಂತಂದ್ರೆ ಕೆಳಮಟ್ಟದ ಪದನ್ನ ಬಳಕೆ ಮಾಡಿರ್ತಕ್ಕಂಥ ಮಾಜಿ ಸಂಸದರನ್ನ ಈ ಕೂಡಲೇ ಏನಪ್ಪಾ ಅಂದ್ರೆ ಬಂಧಿಸಬೇಕು. ಆ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ಏನಪ್ಪಾ ಅಂತಂದ್ರೆ ಅವ್ರ ಮೇಲೆ ಕೇಸ್ ದಾಖಲಾಸಿ ಅವ್ರನ್ನ ಈ ಕೂಡಲೇ ಬಂಧಿಸಿ ಅವ್ರ ಮೇಲೆ ಕಾನೂನಿನ ಸೂಕ್ತ ಏನಪ್ಪಾ ಕ್ರಮ ತೆಗೆದುಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಸಮಾಜದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಗಂಗಾವತಿಯ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಇವತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಕೇಸ್ ಮಾಡ್ತಾ ಇದ್ದೀವಿ. ಇವತ್ತು ರಮೇಶ್ ಕತ್ತಿ ಅವರು ಸಹಿತ ಒಬ್ಬ ಮಾಜಿ ಲೋಕಸಭಾ ಸದಸ್ಯರಾಗಿದ್ದು ಸಹಿತ ಈ ತರ ಜಾತಿ ಪದವನ್ನು ಉಪಯೋಗಿಸಿದ್ದು ದೊಡ್ಡ ತಪ್ಪು. ಯಾಕಂದ್ರೆ ಯಾವುದೇ ಒಂದು ಸಮಾಜದಲ್ಲಿ ಒಂದು ಜಾತಿ ಎತ್ತಿ ಮಾತನಾಡುವುದು ಅಷ್ಟು ಸೂಕ್ತವಾದ ಪದ ಅಲ್ಲ. ಇವತ್ತು ನಾವು ಸಾರ್ವಜನಿಕ ಜೀವನದಲ್ಲಿ ಅಥವಾ ವ್ಯವಹಾರದಲ್ಲಿ
ಏನಾದ್ರೂ ಭಾಗವಹಿಸಬೇಕಾದ್ರೆ ಸರ್ವ ಜನಾಂಗದನ್ನು ಕೂಡಿ ಹೋದಾಗ ಮಾತ್ರ ನಾವೇನಾದ್ರೂ ಮುಂದುವರೆಯಕ್ಕೆ ಸಾಧ್ಯ. ಅವರು ಒಬ್ಬ ಲೋಕಸಭಾ ಸದಸ್ಯರಾಗಿದ್ರು. ಅವರು ಸಹಿತ ನಾಯಕ ಸಮಾಜದ ಸಾಕಷ್ಟು ಮತಗಳನ್ನು ಪಡೆದೇ ಲೋಕಸಭಾ ಸದಸ್ಯರಾಗಿರ್ಬೇಕು. ಆದ್ರಿಂದ ಯಾವುದೇ ಒಂದು ಜನಾಂಗಕ್ಕೆ ಅವಹೇಳನಕಾರಿ ಮಾತನಾಡುವುದು ತಪ್ಪು. ಎಂತ ಸಣ್ಣ ಸಮಾಜ ಇದ್ರೂ ಸಹಿತ ನಾವು ಸಮಾಜಕ್ಕೆ ಗೌರವ ಕೊಡುವಂತ ಕೆಲಸ ಆಗ್ಬೇಕಾಗ್ತದೆ. ಈ ನೀನು ವೈಯಕ್ತಿಕವಾಗಿ ಯಾರು ಬೇಕಾದ್ರೂ ವೈಯಕ್ತಿಕವಾಗಿ ಮಾತಾಡ್ಬೋದು, ಆದ್ರೆ ಸಮಾಜ ಅಂತ ಬಂದಾಗ ಅದು ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಸಮಾಜಕ್ಕೆ ಎಲ್ಲರೂ ಗೌರವ ಕೊಡ್ಬೇಕಂತೇಳಿ ಇವತ್ತು ರಮೇಶ್ ಕತ್ತಿಗೆ ಕಾನೂನು ಕ್ರಮ ಕೈಗೊಳ್ಳ್ರಿ ಅಂತೇಳಿ ನಾವು ಈ ಮುಖಾಂತರ ಮನವಿ ಮಾಡ್ತೇವೆ. ವತಿಯಿಂದ ಇವತ್ತು ನಾವು ಗಂಗಾವತಿ ತಾಲೂಕಾ ವಾಲ್ಮೀಕಿ ಸಮಾಜದ ಬಂಧುಗಳೆಲ್ಲ ಸೇರಿಕೊಂಡು ಇವತ್ತಿನ ದಿವಸ ಗಂಗಾವತಿ ನಗರ ಠಾಣೆಯಲ್ಲಿ ನಮ್ಮ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥ ಮಾಜಿ ಸಂಸದ ರಮೇಶ್ ಕತ್ತಿ ಅವರ ವಿರುದ್ಧ ಇವತ್ತು ಏನಪ್ಪ ಅಂದ್ರೆ ಕೇಸನ್ನು ದಾಖಲಿಸಲು ನಾವು ಠಾಣೆಗೆ ನಮ್ಮೆಲ್ಲರೂ ಆಗಮಿಸಿದ್ದೀವಿ. ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮಕ್ಕಾಗಿ ಆಗ್ರಹಿಸಿ ಇವರು ಏನಪ್ಪ ಅಂದ್ರೆ ವಿನಾಕಾರಣ ಏನಪ್ಪ ಅಂದ್ರೆ ಗಲಭೆ ಎಬ್ಬಿಸ್ತಕ್ಕಂಥ ಕೆಲಸ ಮತ್ತು ಸುಮಾರು 75 ಲಕ್ಷ ಜನಸಂಖ್ಯೆ ಇರತಕ್ಕಂಥ ವಾಲ್ಮೀಕಿ ಸಮುದಾಯಕ್ಕೆ ಬಹಳಷ್ಟು ಘಾಸಿಯನ್ನು ಉಂಟು ಮಾಡಿದ್ದಾರೆ. ಇವರ ಒಂದು ಪದದ ಬಳಕೆಯಿಂದ ಎಲ್ಲರಿಗೂ ನೋವಾಗಿದೆ. ಈ ಒಂದು ಸಮಾಜದಲ್ಲಿ ಎಲ್ಲರೂ ಸಣ್ಣವರು ಇರ್ಬೋದು, ದೊಡ್ಡವರು ಇರ್ಬೋದು, ಯಾವುದೇ ಚುನಾಯಿತ ಪ್ರತಿನಿಧಿಗಳು ಸಹಿತ ನಾವು ತಿಳ್ಕೊಂಡು ಮಾತಾಡಬೇಕಾಗುತ್ತ. ಇವರು ಸಹಿತ ಪಾರ್ಲಿಮೆಂಟ್ನಾಗ ಹೋಗೋ ಹೊತ್ನಾಗ ನಾವು ಎಲ್ಲರ ಗೌರವವನ್ನು ಕಾಪಾಡ್ತೀವಿ, ದೇಶದ ಸಾರ್ವಭೌಮತ್ವವನ್ನು ಕಾಪಾಡ್ತೀವಿ ಅಂತಕ್ಕಂಥ ಒಂದು ಇದನ್ನ ಏನಪ್ಪಾ ಅಂದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರ. ಇವ್ರು ಮಾಡಿದ ಇಷ್ಟೆಲ್ಲ ದೊಡ್ಡವರಿದ್ರು ಸಹಿತ ಇವತ್ತು ಇವರು ಸಣ್ಣತನವನ್ನು ತೋರಿಸದ ಈ ನಿಟ್ಟಿನಲ್ಲಿ ಸೂಕ್ತವಾದಂತ ಕ್ರಮವನ್ನ ತೆಗೆದುಕೊಳ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ತಕ್ಷಣ ಅವ್ರನ್ನ ಬಂಧಿಸ್ತಕ್ಕಂಥ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಬೇಕು. ಈ ಬುಡಕಟ್ಟು ಜನಾಂಗಕ್ಕೆ ನ್ಯಾಯ ಕೊಡಿಸ್ಬೇಕಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ವಿ. ಒಂದು ಒಪ್ಪಂದದ ಮೇರೆಗೆ ಅದರ ಜೊತೆಯಲ್ಲಿ ಮೊನ್ನೆ ನಡೆದ 19ನೇ ತಾರೀಕು DCG ಬ್ಯಾಂಕಿನಲ್ಲಿ ಕೂಡ ಅವತ್ತಿನ ದಿನ ಚುನಾಯಿತ ಒಂದು ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ನಮ್ಮ ಎಷ್ಟೇ ಜನಾಂಗದವರು ಸದಸ್ಯರು ಇರ್ತಾರೆ. ಆದರೆ ಇವರು ಒಂದು ಮಾಜಿ ಸಂಸದರಾಗಿರ್ತಕ್ಕಂಥ ಅವರ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ವಿಶ್ವನಾಥ್ ಕತ್ತಿ ಎಂಬ ವ್ಯಕ್ತಿ ಬ್ಯಾಡ್ರು ಸೊಳೆ ಮಕ್ಕಳಿದೆ ನೋಡ್ಕೋಬೇಕಂತಂದೇಳಿ ಅವತ್ತೇ ಸಭೆಯಿಂದ ಮಾತಾಡ್ತಾ ಇದ್ದಾರೆ. ಇವತ್ತು ಎಲ್ಲಾ ಸಂದರ್ಭದಲ್ಲೂ ಚುನಾವಣೆ ಸಂದರ್ಭದಲ್ಲೂ ಬ್ಯಾಡ್ರದು ಇವತ್ತು ನಾಯಕರದು ಸಹಕಾರ ಇಟ್ಕೊಂತ ಎಲ್ಲರೂ ಮೇಲೆ ಬಂದಿದ್ದಾರೆ. ಆದ್ರೆ ಇವತ್ತು ಈಗಿನ ವ್ಯವಸ್ಥೆಯಲ್ಲಿ ಯಾವ ರೀತಿ ಮಾಡ್ತಾ ಇದಾರೆ ಅಂದ್ರೆ ಅಂತವ್ರ ಮೇಲೆ ಇವತ್ತು ಪರಿಶಿಷ್ಟ ಪಂಗಡದ ಒಂದು ಅಟ್ರಾಸಿಟಿ ಕೇಸ್ ಏನು ಬರ್ತಲ್ಲ ಆ ಕೇಸನ್ನು ದಾಖಲೆ ಮಾಡಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕಂತೇಳಿ ಇವತ್ತು ಗಂಗಾವತಿಯ ಕೊಪ್ಪಳ ಜಿಲ್ಲೆಯಿಂದ ನಾವು ಸಮಾಜದವರೆಲ್ಲರೂ ನಾವೆಲ್ಲರೂ ಇವತ್ತು ಕೇಳ್ಕೊಂತೀವಿ. ನಮಸ್ಕಾರ. ಮೊನ್ನೆ ನಡೆದ ಘಟನೆ ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮ ನಾಯಕ ಜನಾಂಗವನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥ ಕತ್ತಿಯವರು ಏನಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಯಾಕಂದ್ರೆ ಯಾವುದೇ ಜಾತಿ ಇರಲಿ, ಯಾವುದೇ ಸಮುದಾಯ ಇರಲಿ, ಯಾವುದೇ ಜಾತಿಗೆ ನಾವು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ. ಆ ಕಾರಣಕ್ಕಾಗಿ ನಮ್ಮ ಒಂದು ಪರಿಶಿಷ್ಟ ಪಂಗಡ ನಾಯಕ ಸಮಾಜಕ್ಕೆ ಕತ್ತಿಯವರಿಂದ ನಮಗೆ ಬಹಳ ಅನ್ಯಾಯ ಆಗಿದೆ. ಅವರ ವೈಯಕ್ತಿಕವಾಗಿ ಏನೇ ಇದ್ರು ರಾಜಕೀಯವಾಗಿ ತಾವು ತಮ್ಮ ಒಂದು ಕಾರ್ಯವನ್ನು ಮಾಡಬೇಕು, ವ್ಯಾಪ್ತಿ ಒಳಗಡೆ ಮಾಡಬೇಕು. ಅದನ್ನ ಬಿಟ್ಟು ಇಡೀ ನಮ್ಮ ನಾಯಕ ಜನಾಂಗಕ್ಕೆ ಅವ್ರಿಗೆ ಗೊತ್ತಿಲ್ಲ, ನಾವು ಏನಂತ ಹೇಳಿ ಗೊತ್ತಿಲ್ಲ ಅವ್ರಿಗೆ. ಆಕ್ಚುಲಿ ಜಗತ್ತಿನಲ್ಲಿ ಬೇಡರಷ್ಟು ಸೂರ್ಯರು ಸಿಗಬಹುದು, ಆದರೆ ಬೇಡರಿಗಿಂತ ಸೂರ್ಯರು ಸಿಗಲಾರನ್ನ ಒಂದು ವಾಕ್ಯ ಅವ್ರಿಗೆ ಗೊತ್ತಿಲ್ಲ. ಇನ್ನು ಆ ವಾಕ್ಯವನ್ನ ನಾ ಅವ್ರಿಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮನ್ನು ಕೆಣಕಬೇಡಿ. ಕೆಣಕಿದ್ರೆ ನಾಯಕರನ್ನ ಎದುರಕೊಂಡು ಯಾರು ಬಾಳಕ್ ಆಗಲ್ಲ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇನ್ನೊಮ್ಮೆ ಈ ಒಂದು ವಿಚಾರವನ್ನ ಯಾರು ಯಾವುದೇ ಸಮುದಾಯ ಇರಲಿ, ಬೇರೆ ಸಮುದಾಯ ಯಾರು ಮಾತಾಡೋದು ಅನವಶ್ಯಕ ಅಂತೇಳಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಏನಂದ್ರೆ ಕತ್ತಿಯವರ ಮೇಲೆ ಕಾನೂನು ಕ್ರಮ ಜರುಗಿಸಲೇಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ ಅಂತೇಳಿ ಮಾತನ್ನ ಹೇಳ್ತಾ ಇದ್ದೀನಿ. ಸಮಾಜ ವತಿಯಿಂದ ಗಂಗಾವತಿ ತಾಲೂಕಾಧ್ಯಕ್ಷರ ನೇತೃತ್ವದಲ್ಲಿ ಸಲ್ಲಿಸಿರುವ ಮನವಿಯನ್ನ ಈ ರಮೇಶ್ ಕತ್ತಿ ಅವರು ಏನು ವಾಲ್ಮೀಕಿ ಸಮಾಜದವರಿಗೆ ಅವಹೇಳನಕಾರವಾಗಿ ಮಾತಾಡ್ತಕ್ಕಂಥ ಬಗ್ಗೆ ಕ್ರಮಕ್ಕಾಗಿ ಸಲ್ಲಿಸಿರುವ ಒಂದು ಅರ್ಜಿಯನ್ನ ನಾನು ಸ್ವೀಕಾರ ಮಾಡಿದ್ದೀನಿ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.